ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವ್ಲಾಗು ಶಾಪಿಂಗ್, ಬರ್ಡೇ ಮತ್ತು ಕೆಲವೊಂದು ರೆಸಿಪಿ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ನಾವು ಸ್ಯಾರಿ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಸ್ಯಾರಿ ಶಾಪಿಂಗ್ ಬಂದು MG ರೋಡಲ್ಲಿರೋ ವರಮಹಾಲಕ್ಷ್ಮಿ ಸಿಲ್ಕ್ಸಿಗೆ ಬಂದಿದ್ವಿ. ಸೊ ಏನೇನು ನೋಡಿದೆ, ಏನೇನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಾಯಿತು, ಏನೇನಾಯಿತು ಅಂತ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟು? 4370. ಬಾಬಾ ನೀವಿಂಗೆ ತೋರಿಸ್ತೀರಾ? ಬ್ಲೌಸ್ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು ಇದು ಬ್ಲೌಸ್. ಫುಲ್ ಹೆವಿ ವರ್ಕ್ ಇತ್ತಲ್ಲ ಸ್ಯಾರಿ ಮಾತ್ರ. ನಾರ್ಮಲ್ ಆಯ್ತಲ್ವಾ? ಎಷ್ಟಿದೆ ಇದು? ಕಮ್ಮಿ 10,700. GSM ಎಷ್ಟಿದೆ? ಇದು 80 ಗ್ರಾಮ್. ಚಾಕ್ಲೇಟ್ ಕಲರ್ ಇಲ್ಲ ಐತಲ್ಲ ನಂದ. ಇದು ಒಂದು ಇದೆಯಲ್ಲ, ಇದು ಒಂದು ಕೊಡಿ. ಸೆಕೆಂಡ್ ಒನ್ ಈ ಕಡೆ. ಸೆಕೆಂಡ್ ಒನ್ ಅಲ್ವಾ? ಮರೂನ್ ಬರುತ್ತಾ? ಪರ್ಪಲ್. ಇದರಲ್ಲೇ ಮರೂನ್ ಕಲರ್ ಇದೆಯಾ? ಇಲ್ಲಿ ಕೆಳಗಡೆ ಇದೆಯಲ್ಲ ಮರೂನ್ ಕಲರ್. ಕೆಳಗಡೆ ಈ ಕಡೆ. ಅದ್ರ ಮೇಲೆ ಎಲ್ಲೋ ಮೇಲೆ ಇಲ್ಲಿ ಇದ್ರ ಮೇಲೆ ನಂದ. ಇದ್ರು ಎಲ್ಲೋ ಕಲರ್ ಮೇಲೆ. ವೈನಾ? ಸೊ ಇಲ್ಲಿ ಬಂದು ನಾವು ಪಾಪು ಬರ್ಡೇಗೆ ನನಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ಸ್ಯಾರಿಗಳನ್ನ ನೋಡಿದೆ. ಮತ್ತು ಅದಾದಮೇಲೆ ನಂದ ಕೂಡ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ನೋಡ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ಸ್ಪಂದದ್ದು ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಅದಾದಮೇಲೆ ಇಲ್ಲಿ ಯಶೋದಕ್ಕ ಪದ್ರು ಚಪಾತಿ ಮಾಡ್ತಾಯಿದ್ರು ಸ್ಪಂದು ಬರ್ಡೇಗೆ ಅಂತಲೇ ಹೇಳಿಬಿಟ್ಟು. ಆ ಒಂದು ರೆಸಿಪಿ ಕೂಡ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ನಿಮ್ದು ಇಷ್ಟ ಅದು ಹಚ್ಕೋಬಹುದು. ಇದು ಬೇಕಂದ್ರೆ ಲೈಕ್ ಅದು ಹಾಕಲ್ಲ ರೀ ಜಾಸ್ತಿ. ನಿಮ್ಗೆ ಹಿಟ್ಟು ಬೇಕಂದ್ರೆ ಮೇಲೆ ಹಿಟ್ಟು ಹಚ್ಕೊಂಡು ಮಾಡ್ಬೋದ್ರಿ. ಇಲ್ಲ ಎಣ್ಣೆ ಹಚ್ಕೊಂತೀನಿ ಅಂದ್ರೆ ಎಣ್ಣೆ ಹಚ್ಕೊಂಡು. ಹಿಟ್ಟು ಫುಲ್ ತೆಳ್ಳಕ್ಕೆ ಕಲಿಸ್ಕೊಬೇಕಕ್ಕ? ಹಂಗೇನಿಲ್ಲ ರೀ, ಗಟ್ಟಿನೂ ಕಲ್ಸ್ಕೊಂತಾರೆ. ನಮ್ಗೆ ಒಂಚೂರು ಈ ಹದಕ್ಕೆ ರೂಢಿ ಇದೆ ರೀ ನಮ್ಗೆ. ನೋಡ್ರಿ ನಿಮ್ಮ ಗೊತ್ತಾಗುತ್ತೆ ನನಗೆ. ಅಂದ್ರೆ ಇಲ್ಲ ನೋಡ್ರಲ್ಲ ಅದೇ. ನೀವು ಎಷ್ಟು ಮೆತ್ತಗೆ ಮಾಡ್ಕೊಂತೀರಲ್ಲ ಹಿಟ್ಟು, ಅಷ್ಟು ಇದು ಬರ್ತಾವ್ರಿ, ಮೆತ್ತಗೆ ಬರ್ತಾವೆ ಚಪಾತಿ. ಗಟ್ಟಿ ಹಿಟ್ಟಿನಾಗಿದ್ರೆ ಗಟ್ಟಿ ಬರ್ತಾವ್ರಿ. ನಮ್ಮೂರ್ ಕಡೆ ಅಂದ್ರೆ ಇನ್ನ ಮೆತ್ತಗೆ ಮಾಡ್ತಾರ್ರಿ. ಫುಲ್ ಮೆತ್ತಗೆ ಇದೆ ಅಕ್ಕ? ಮೆತ್ತಗೆ ಮಾಡ್ತಾರ್ರಿ ಊರ್ ಕಡೆ. ಹೋಳ್ಗೆ ಇದು ಬರುತ್ತಲ್ರಿ, ಅದ್ರ ಮೇಲೆ ಮಾಡ್ತಾರೆ. ಇದು ಮಾಡ್ಕೊಂತಿದ್ದೆ ಬೇಡ ಬಿಡ್ರಿ. ಆಮೇಲೆ ಅಲ್ಲ ಇದು ಮಾಡ್ರಿ ಸಾಕು. ಹಿಟ್ಟು ಎಣ್ಣೆ ಎರಡು ಹಾಕೊಂಡ್ರಕ್ಕ ಮಧ್ಯ? ಬರೀ ಎಣ್ಣೆ ಅಂದ್ರೆ ಫಸ್ಟ್ ಹಿಟ್ಟು ಹಚ್ಚಿರ್ತೀವಿ, ನೆಕ್ಸ್ಟ್ ಚಪಾತಿ ತೋರಿಸ್ತೇನೆ ಇಲ್ಲಿ. ಇದು ಮಡ್ಚ ಹಾಕೋದಾಕ? ಫುಲ್ ಊಟವಲ್ಲ ಚೆನ್ನಾಗಿ. ನಾನು ಅದಕ್ಕೆ ಚಪಾತಿ ಅಂದರೆ ಸರಿ ನಾ ಮಾಡ್ತೀನಿ ಅಂತೀನಿ ರೀ.
ಹಾಂ, ಬಿಸಿ ಇದ್ದಾಗಲೇ ಬಿಚ್ಚಿಬಿಡ್ಬೇಕಕ್ಕ. ಹಾ ರೀ, ಅಲ್ಲ ಆಮೇಲೆ ಬಿಚ್ಚತ್ರಿ ನಿಮ್ಗೆ, ಬಿಸಿ ಇದ್ದಾಗ ಇನ್ನು ಆರಾಮಾಗಿ ಬಿಚ್ಚುತ್ತವೆ. ಬರುತ್ತೆ. ತೆಗೆದ್ರೆ ಸ್ವಲ್ಪ ಸಿಪ್ಪಿ ತೆಗೆದು ಹಚ್ಕೋಬೇಕು. ಹಿಟ್ಟು ಹಚ್ಚಿ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಆಮೇಲೆ ನಿಮ್ಗೆ ಹಿಟ್ಟು ಹಚ್ಕೋದೇನು ಬೇಡ ರೀ, ಒಂದಕ್ಕೆ ಹಿಂಗೆ ಎಣ್ಣೆ ಹಚ್ಕೊಳ್ಳೋದು ಬಿಟ್ಟು ಅದ್ರ ಮೇಲೆ ಹಾಕಿ ಹಾಕೊಂಡ್ಬಿಡೋದು ಅಷ್ಟೇ. ಇದಕ್ಕೂ ಕೆಳಗಡೆಗೂ ಎಣ್ಣೆ ಹಚ್ಕೊಂಡಿರ್ತೀರಕ್ಕ? ಇಲ್ಲ, ಹಾ, ಇದಕ್ಕೆ ಹಚ್ಚಿರ್ತೀನಲ್ರಿ ಅಷ್ಟೇ. ಅದಕ್ಕೆ ಮೇಲೆ ಒಂಚೂರು ಹಚ್ಚಿರ್ತೀನಲ್ಲ ಅದಷ್ಟೇ. ಒಂದು ನಿಮಿಷನೂ ಬೇಡ ಅಲ್ಲ ಅಕ್ಕ ಒಂದು ಚಪಾತಿಗೆ? ಹಾ ರೀ, ಸೆಕೆಂಡ್ ಅನ್ನೋದಾಗ ಅಷ್ಟಾಗುತ್ತೆ. ನಮ್ಗೆ ಹಿಂಗೆ ರೂಢಿ ಐತ್ರಿ ಇದು. ನೆನೆ ಟಚ್ ಮಾಡ್ಕೋಬಹುದು. ಈಗ ಒಬ್ಬೊಬ್ರು ಜಾಸ್ತಿ ಎಣ್ಣೆ ತಿನ್ನಲ್ಲ ಅನ್ನೋರು. ಸೊ ಅದಾದಮೇಲೆ ಇಲ್ಲಿ ನಂದ ಕೂಡ ಸೌತೆಕಾಯಿನ ಕಟ್ ಮಾಡ್ತಿದ್ರು. ಸೊ ಇದೆಲ್ಲ ಆದಮೇಲೆ ಸ್ಪಂದದ್ದು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಸ್ಪಂದು ಬರ್ಡೇ ಹೇಗಾಯಿತು, ಏನೇನಾಯಿತು ಅನ್ನೋದನ್ನೆಲ್ಲ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಬನ್ನಿ ನೋಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಸ್ಪಂದು. ನೀವೇನೋ ಯಾವ್ದೋ ಮಸಾಲೆ ಹಾಡ್ಕೊಂಡು ಬಂದಿರಲ್ಲ ಹಾಡ? ಇಲ್ಲಿ ನೋಡ್ರಿ ಹಂಗೆ ವೇಟ್ ಬಾಯ್ ಕಡೆ ಬಾದ್ರು. ನಂದ ಹೊಸ ಶರ್ಟ್ ಓಪನ್ ನಿಮ್ದು ಈ ಕಡೆ ಬರ್ರಿ ಸರ್. ನೀನ್ ತಿನ್ನಿಸ್ತಿ, ಅಕ್ಕ ತಿನ್ನಿಸ್ತಿ, ಬಾಯ್ಲಿ. ನಾವು ಎಲ್ಲ ಕಟ್ಟಿದ್ದೆ ಗೊತ್ತಾ, ಮಗ್ಗಿನೂ ಹಾಕಿದ್ರಾಗ ಕಾಟನ್ ಕ್ಯಾಂಡಿ ಐಸ್ ಕ್ರೀಮ್ದು ಆರ್ಡರ್ ಮಾಡಿದ್ವಿ. ಬಾಸ್ಕೆಟ್ ರಾಬಿನ್ಸ್ ವೇದು ಇಲ್ಲಿ ನೋಡಿ ಎಲ್ಲಿ ಓಡಾಡ್ತೀನಿ ನೀನು. ಹಂಗೆ ನಿಂತಿರ್ತೀರಿ ಅಲ್ಲೇ ಇದ್ರು. ಆಯ್ತ್ರಿ. ಅಯ್ಯೋ ಬೇಡ ಹಿಂಗ್ ಮಾಡಿ ಅಲ್ಲ, ನಾ ಅಲ್ಲಿ ಹೊರಗೆ ಬಂದಿರ್ತೀನಿ. ಈ ಕಡೆ ಬಾ. ಮಧ್ಯಾಹ್ನ ಅಲ್ಲಿ ನಿಂದ್ರಂದ್ರೆ ನಿಲ್ಲಲಿಲ್ಲ. ಒಂಚೂರು ನೆಕ್ಸ್ಟ್ ಚಾಕ್ಲೇಟ್ ಚಾಕ್ಲೇಟ್ ಹಲೋ ಸರ್, ತಿಂದ ನೀ ಬಲ್ಲಿ ಕುಂದ್ರಿ. ಯಾವಾಗ ತಿಂದಿದ್ರು ನೀನು? ಇಲ್ಲಿ ಬಡಿತತ್ತಪ್ಪ, ಇಲ್ಲಿ ಅಲ್ಲಿ ಬಡಿತತ್ತಿ. ಹಂಗೆ ನಿಂತ್ಕೋರಿ. ಲಹನ್ವಿ ಪಾಪ ನೋಡಾಕತ್ತ, ತಲಿ ಕಿವಿ ಎಲ್ಲ ಹಿಡ್ಕೊಂಡ. ಲಹನ್ವಿ ಇನ್ನು ಇವಾಗ ಗೊತ್ತಾಗಲ್ಲ, ನೆಕ್ಸ್ಟ್ ಇಯರ್ ಬೇಕಂದ್ರೆ. ಸೊ ಇಷ್ಟೆಲ್ಲ ಆದಮೇಲೆ ಎಲ್ಲರೂ ಒಂದು ರೌಂಡ್ ಫೋಟೋ ಸೆಷನ್ ಕೂಡ ಆಯಿತು ಎಲ್ಲರದ್ದು ಬರ್ಡೇ ಹುಡುಗಿ ಜೊತೆ. ಸೊ ಫೋಟೋ ಸೆಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಊಟ ಕೂಡ ಇತ್ತು. ನಾನು ಊಟದ್ದು ಕವರೇ ಮಾಡಿಲ್ಲ.
ಸೊ ಆಮೇಲೆ ನೋಡ್ಕೊತಾ ಇದ್ದೆ ಊಟದೇನು ಕವರ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿದ್ದು ಸಾರಿಗಳಲ್ಲಿ ನಿಮ್ಗೆ ಯಾವ ಸಾರಿ ಇಷ್ಟ ಆಯಿತು, ಆಮೇಲೆ ಪದ್ರು ಚಪಾತಿ ರೆಸಿಪಿ ನಿಮಗೆ ಇಷ್ಟ ಆಯಿತಾ, ನೀವು ಯಾರು ಪದ್ರು ಚಪಾತಿ ಮಾಡ್ತಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.